ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರುರೇವ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಓಂ ಸ್ಥಾಪಕಾಯ ಚ ಧರ್ಮಸ್ಯ ಸರ್ವಧರ್ಮಸ್ವರೂಪಿಣಿ ಅವತಾರ ವರಿಷ್ಠಾಯ ರಾಮಕೃಷ್ಣಾಯ ತೇ ನಮಃ. ಪ್ರೀತಿಯ ಬಂಧುಗಳೇ, ಇಂದಿನ ವಿಷಯ ಶ್ರೀರಾಮಕೃಷ್ಣರ ದೇವದರ್ಶನಗಳು ಅಥವಾ ಶ್ರೀರಾಮಕೃಷ್ಣರ ಸಾಕ್ಷಾತ್ಕಾರದ ಅನುಭವಗಳು. ಶ್ರೀರಾಮಕೃಷ್ಣರ ಸಾಕ್ಷಾತ್ಕಾರದ ಅನುಭವಗಳು ಅಸಂಖ್ಯ, ಅಗಾಧ. ಅವನ್ನು ನಾವು ಶಬ್ದಗಳಲ್ಲಿ ಹೇಳಿ ಮುಗಿಸಲಾಗುವುದಿಲ್ಲ. ಯಾವುದನ್ನು ನಾವು ಶಬ್ದಗಳಲ್ಲಿ ಹೇಳಿದೆವೋ ಅವನ್ನೂ ಕೂಡ ನಾವು ಹೃದಯದಿಂದ, ಬುದ್ಧಿಯಿಂದ ಅರ್ಥ ಮಾಡಿಕೊಳ್ಳುವುದು ಮತ್ತೂ ಕಠಿಣ ಇದೆ. ಏಕೆಂದರೆ ಅವೆಲ್ಲ ಅತೀಂದ್ರಿಯ ಲೋಕದ ಅತಿ ಸೂಕ್ಷ್ಮ ಭಾವಗಳು, ದರ್ಶನಗಳು. ನಮ್ಮ ಮನೋಬುದ್ಧಿಗಳಿಗೆ ಎಟುಕದ ತತ್ವಗಳು. ಆದ್ದರಿಂದ ಶ್ರೀರಾಮಕೃಷ್ಣರ ಸಾಕ್ಷಾತ್ಕಾರ ಅನುಭವಗಳನ್ನು ಶಬ್ದಗಳಲ್ಲಿ ಕೇಳುವ ಪ್ರಯತ್ನ ಮಾಡೋಣ. ಮುಂದೊಂದು ದಿನ ಅವರ ಕೃಪೆಯಿಂದಲೇ ಅವುಗಳ ಅನುಭವ ಅಥವಾ ಅರ್ಥ ನಿಶ್ಚಯ ನಮಗೆ ಆಗಬೇಕಾಗಿದೆ ಎಂಬ ವಿನಮ್ರ ಭಾವನೆಯನ್ನು ತಾಳೋಣ. ನಾವೆಲ್ಲ ಜೀವ, ಶ್ರೀರಾಮಕೃಷ್ಣರು ಶಿವ. ನಮ್ಮದು ಅಲ್ಪ ಪ್ರಜ್ಞೆ, ಶ್ರೀರಾಮಕೃಷ್ಣರದು ಅನಂತ ಪ್ರಜ್ಞೆ. ಅವರು ಅವತರಣ ಮಾಡಿದ್ದು, ಅವತರಣ ಎಂದು ಹೇಳಿದಾಗ ಮೇಲಿನಿಂದ ಕೆಳಗೆ ಇಳಿದು ಬಂದದ್ದು. ಅವರು ಅವತರಣ ಮಾಡಿದ್ದು ಏಕೆ? ನಮ್ಮನ್ನು ಉದ್ಧರಿಸಲು. ಉದ್ಧರಿಸುವುದು ಎಂದರೇನು? ಉದ್ಧವ, ಕೆಳಗಿನಿಂದ ಮೇಲಕ್ಕೆ ಎತ್ತುವುದು. ಹಿ ಈಸ್ ದ ಲಿಂಕ್ ಬಿಟ್ವೀನ್ ಫಿನೈಟ್ ಆ್ಯಂಡ್ ಇನ್ಫಿನೈಟ್. ಅನಂತಕ್ಕೂ ಅಲ್ಪಕ್ಕೂ ನಡುವೆ ಇರುವ ಕೊಂಡಿ, ಸೇತುವೆ ನಮ್ಮ ರಾಮಕೃಷ್ಣರು. ಆದ್ದರಿಂದ ನಾವು ಹಾಗೂ ಹೀಗೂ ಕಷ್ಟಪಟ್ಟು ಇಡೀ ಜೀವನದಲ್ಲಿ ಒಂದು ಸಾಕ್ಷಾತ್ಕಾರವನ್ನು ಪಡೆಯಬಹುದಾದರೆ ಶ್ರೀರಾಮಕೃಷ್ಣರ ಜೀವನದುದ್ದಕ್ಕೂ ಸಾಕ್ಷಾತ್ಕಾರಗಳ ಸರಣಿಯನ್ನೇ, ದೇವದರ್ಶನಾನುಭವಗಳ ಸರಮಾಲೆಯನ್ನೇ ನಾವು ನೋಡುತ್ತೇವೆ. ಅವುಗಳ ತಾತ್ವಿಕ ಅನುಭವ ನಮಗೆ ಆಗದಿದ್ದರೂ ಕೂಡ ಅವುಗಳ ಶಬ್ದಶಃ ಅರ್ಥವನ್ನಾದರೂ ತಿಳಿದುಕೊಳ್ಳುವುದು ನಮ್ಮ ಆಧ್ಯಾತ್ಮಿಕ ಉನ್ನತಿಯ ದೃಷ್ಟಿಯಿಂದ ಅತ್ಯಂತ ಲಾಭದಾಯಕವಾದುದು. ಈ ಹಿನ್ನೆಲೆಯಲ್ಲಿ ನಾವು ಸ್ವಾಮಿ ಪುರುಷೋತ್ತಮಾನಂದಜಿಯವರು ರಚಿಸಿದ ಯುಗಾವತಾರ ಶ್ರೀರಾಮಕೃಷ್ಣ ಗ್ರಂಥದಲ್ಲಿ ಬರುವ ಶ್ರೀರಾಮಕೃಷ್ಣರ ಸಾಕ್ಷಾತ್ಕಾರಾನುಭವಗಳನ್ನು ಪೂಜ್ಯ ಲೇಖಕರ ಭಾಷೆಯಲ್ಲಿಯೇ ಕೇಳುವ, ಆಲೋಚಿಸುವ ಪ್ರಯತ್ನವನ್ನು ಮಾಡೋಣ. ಮೊತ್ತ ಮೊದಲು ಶ್ರೀರಾಮಕೃಷ್ಣರಿಗೆ ತಾಯಿ ಕಾಳಿಯ ದರ್ಶನ ಆಯಿತು. ಆ ದರ್ಶನ ಹೇಗಿತ್ತು? ಶ್ರೀರಾಮಕೃಷ್ಣರೇ ತಮ್ಮ ಆ ಅಲೌಕಿಕ ದಿವ್ಯಾನುಭವವನ್ನು ಹೀಗೆ ಬಣ್ಣಿಸಿದ್ದಾರೆ. ನಾನು ಖಡ್ಗವನ್ನು ಕೈಗೆ ತೆಗೆದುಕೊಂಡೆನೋ ಇಲ್ಲವೋ, ಎದುರಿಗಿದ್ದ ಪ್ರಪಂಚವೇ ಮಾಯವಾಯಿತು. ಸುತ್ತಲಿನ ಮನೆಗಳು, ಬಾಗಿಲುಗಳು, ದೇವಸ್ಥಾನಗಳು ಮತ್ತು ಏನೇನಿವೆಯೋ ಎಲ್ಲವೂ ಶೂನ್ಯದಲ್ಲಿ ಲಯಗೊಂಡುವು. ಎಲ್ಲೂ ಏನೂ ಇಲ್ಲದಂತೆ ತೋರಿತು. ಎತ್ತ ನೋಡಿದರೂ ಎಲ್ಲೆಲ್ಲಿಯೂ
ಚಿದ್ಘನ ಜ್ಯೋತಿಷ್ ಸಾಗರ. ಎಲ್ಲೆಡೆಗಳಿಂದ ಆ ಸಾಗರದ ಮೇಲಿನಿಂದ ಬೆಳಕಿನ ಅಲೆಗಳು ಭೋರ್ಗರೆಯುತ್ತ ನನ್ನೆಡೆಗೆ ನುಗ್ಗಿ ಬಂದುವು. ಇದೇನು ವಿಚಿತ್ರ, ಇದೆಂಥ ಮಾಯೆ! ನಾನು ಕಂಡು ಕೇಳರಿಯದ ಭಾವ ಅನುಭಾವ. ಕೋಟಿ ಸೂರ್ಯ ಸಮವಾದ ಆ ಬೆಳಕಿನ ಮಧ್ಯದಲ್ಲಿ ವರಾಭಯಕರ ಹಸ್ತೆಯಾದ ಜಗನ್ಮಾತೆ. ಅಲೆಗಳ ತಾಡನಕ್ಕೆ ಸಿಲುಕಿದ ನಾನು ಆ ಸಾಗರದೊಳಗೆ ಮುಳುಗಿಯೇ ಹೋದೆ. ನನ್ನ ಉಸಿರು ಕಟ್ಟಿತು, ತಳಮಳಿಸಿದೆ, ಚಡಪಡಿಸಿದೆ. ಕಡೆಗೆ ಬಾಹ್ಯ ಪ್ರಜ್ಞೆ ತಪ್ಪಿ ಬಿದ್ದು ಹೋದೆ. ಆ ದಿನವೂ ಮರುದಿನವೂ ಹೇಗೆ ಕಳೆಯಿತು ನಾನರಿಯೆ. ಆದರೆ ನನ್ನಂತರಂಗದಲ್ಲಿ ಮಾತ್ರ ಅನಿರ್ವಚನೀಯ ಆನಂದದ ನಿರಂತರ ಪ್ರವಾಹ ಹರಿಯುತ್ತಿತ್ತು. ಇದು ಶ್ರೀರಾಮಕೃಷ್ಣರ ಕಾಳಿಯ ದರ್ಶನ. ಕಾಳಿಯ ದರ್ಶನದ ತರುವಾಯ ಅವರು ತಾಯಿಯ ನಿರಂತರ ಸಾನ್ನಿಧ್ಯ ಲಾಭಕ್ಕಾಗಿ ಮತ್ತೂ ತೀವ್ರತಮ ವ್ಯಾಕುಲತೆಯಿಂದೊಡಗೂಡಿ ತಪಸ್ಸನ್ನು ಮಾಡಿ ತನ್ಮೂಲಕ ತಾಯಿ ಕಾಳಿಯ ನಿರಂತರ ಸಾನ್ನಿಧ್ಯ ಅನುಭವವನ್ನು ಪಡೆದರು. ತದನಂತರ ಶ್ರೀರಾಮಕೃಷ್ಣರು ದಾಸ್ಯಭಾವ ಸಾಧನೆಯನ್ನು ಮಾಡಿ ತಾಯಿ ಸೀತೆಯನ್ನು ದರ್ಶನ ಮಾಡುತ್ತಾರೆ. ಆ ಅನುಭವ ಹೇಗಿತ್ತು? ಶ್ರೀರಾಮಕೃಷ್ಣರೇ ಅದನ್ನು ಹೇಳುತ್ತಾರೆ. ಒಮ್ಮೆ ನಾನು ಪಂಚವಟಿಯ ನೆರಳಲ್ಲಿ ಕುಳಿತಿದ್ದೆ. ಧ್ಯಾನ ಜಪ ಏನೂ ಮಾಡುತ್ತಿರಲಿಲ್ಲ. ಸುಮ್ಮನೆ ಕಣ್ದೆರೆದೇ ಕುಳಿತಿದ್ದೆ. ಆಗ ಅತ್ಯಂತ ಉಜ್ವಲವಾದ ಅಸದೃಶವಾದ ಸ್ತ್ರೀ ಆಕೃತಿ ನನ್ನೆದುರು ಪ್ರತ್ಯಕ್ಷವಾಯಿತು. ಅಬ್ಬಾ, ಏನದರ ತೇಜಸ್ಸು! ಅದರ ತೇಜಸ್ಸಿನಿಂದ ಆ ಸ್ಥಳವೆಲ್ಲ ಪ್ರಜ್ವಲಿಸಿತು. ಆ ಆಕೃತಿ ಮಾತ್ರವಲ್ಲ, ಸುತ್ತಮುತ್ತಲಿನ ಮರಗಿಡಗಳು, ಗಂಗೆ ಮುಂತಾದ ಎಲ್ಲ ವಸ್ತುಗಳು ಯಥಾವತ್ತಾಗಿ ಸ್ಪಷ್ಟವಾಗಿ ಗೋಚರವಾಗುತ್ತಿದ್ದುವು. ಸ್ವಲ್ಪ ಗಮನಿಸಿ ನೋಡಿದಾಗ ಆಕೆ ಓರ್ವ ಮಾನವ ಸ್ತ್ರೀ ಎಂದು ಗೊತ್ತಾಯಿತು. ಏಕೆಂದರೆ ದೇವಿಯರಲ್ಲಿ ಕಂಡುಬರುವ ತ್ರಿನೇತ್ರಗಳು, ಹಲವು ಕೈಗಳು ಮುಂತಾದ ಯಾವ ಅಂಶವೂ ಆಕೆಯಲ್ಲಿ ಇರಲಿಲ್ಲ. ಆದರೆ ಪ್ರೇಮ, ಕರುಣೆ, ಸಹಿಷ್ಣುತೆಗಳಿಂದ ಕೂಡಿದ ಆಕೆಯ ಮುಖದಲ್ಲಿ ಕಾಣುತ್ತಿದ್ದ ತೇಜೋಮಯವಾದ ಗಾಂಭೀರ್ಯವು ದೇವಿಯರಲ್ಲೂ ಸಾಧಾರಣವಾಗಿ ಕಾಣಸಿಗುವಂಥದ್ದಲ್ಲ. ಪ್ರಸನ್ನ ದೃಷ್ಟಿಯಿಂದ ನನ್ನನ್ನೇ ವೀಕ್ಷಿಸುತ್ತ ಆ ದೇವಮಾನವಿ ಸ್ಥಿರಗತಿಯಿಂದ ನಿಧಾನವಾಗಿ ಉತ್ತರದಿಂದ ದಕ್ಷಿಣಾಭಿಮುಖವಾಗಿ ನನ್ನೆಡೆಗೆ ನಡೆದು ಬಂದಳು. ಯಾರಿರಬಹುದು ಈಕೆ ಎಂದು ನಾನು ವಿಸ್ಮಯದಿಂದ ಭಾವಿಸುವಷ್ಟರಲ್ಲಿ ಎಲ್ಲಿಂದಲೋ ಏನೋ ಇದ್ದಕ್ಕಿದ್ದಂತೆ ಒಂದು ಕಪ್ಪು ಮುಖದ ಕೋತಿ ಉಪ್ಪು ಉಪ್ಪು ಎಂದು ಶಬ್ದ ಮಾಡುತ್ತಾ ಓಡಿ ಬಂದು ಆಕೆಯ ಪಾದದಡಿಯಲ್ಲಿ ಉರುಳಾಡಿತು. ಆಗ ಯಾರೋ ನನ್ನೊಳಗೆ ಉದ್ಗರಿಸಿದರು, ಇವಳೇ ಸೀತೆ, ಜನಕರಾಜನಂದಿನಿ ಸೀತೆ, ರಾಮಮಯ ಜೀವಿತೆ ಸೀತೆ. ತಕ್ಷಣ ನಾನು ಆವೇಶಭರಿತನಾಗಿ ಅಮ್ಮ ಅಮ್ಮ ಎಂದು ಕೂಗುತ್ತಾ ಅವಳ ಪದತಲ ಕೆರಗಲು ಓಡಿದೆ. ಅಷ್ಟರಲ್ಲಿ ಅವಳೇ ಬೇಗ ಬೇಗ ನಡೆದು ಬಂದು ನನ್ನ ಶರೀರದೊಳಗೆ ಐಕ್ಯವಾಗಿ ಬಿಟ್ಟಳು. ಹಾಗೆ ಐಕ್ಯಳಾಗುವ ಮುನ್ನ ಅವಳು, ಮಗು, ನಾನು ನನ್ನ ಮಂದಹಾಸವನ್ನು ನಿನಗೆ ಕಾಣಿಕೆಯಾಗಿ ಇಟ್ಟಿದ್ದೇನೆ
ಎಂದು ನುಡಿದಳು. ಆನಂದಾಶ್ಚರ್ಯಗಳಿಂದ ಪರವಶನಾದ ನಾನು ಬಾಹ್ಯ ಪ್ರಜ್ಞೆಯನ್ನು ಕಳೆದುಕೊಂಡು ಬಿದ್ದು ಬಿಟ್ಟೆ. ಇದು ಶ್ರೀರಾಮಕೃಷ್ಣರ ಸೀತಾದರ್ಶನ ಯೋಗ. ಶ್ರೀರಾಮಕೃಷ್ಣರು ಗುರು ಭೈರವಿ ಬ್ರಾಹ್ಮಣಿಯ ಮಾರ್ಗದರ್ಶನದಲ್ಲಿ ಸುಮಾರು 4 ವರ್ಷಗಳ ಕಾಲ 64 ತಂತ್ರಗಳಲ್ಲಿ ಹೇಳಲ್ಪಟ್ಟ ಎಲ್ಲ ರಹಸ್ಯ ಸಾಧನೆಗಳನ್ನು, ಅತ್ಯಂತ ಕಠಿಣತಮ ಸಾಧನೆಗಳನ್ನು ಯಶಸ್ವಿಯಾಗಿ ಮಾಡಿದ್ದರು. ಆ ಸಾಧನೆಯ ಫಲವಾಗಿ ಅವರಿಗೆ ಆದಂತಹ ಅಚ್ಚರಿಯ ಅನುಭವಗಳನ್ನು ಸ್ವಲ್ಪ ನೋಡೋಣ. ಶ್ರೀರಾಮಕೃಷ್ಣರು ಹೇಳುತ್ತಾರೆ, ಜಗನ್ಮಾತೆಯ ಪಾದ ಪದ್ಮಗಳಲ್ಲಿ ತನು ಮನ ಪ್ರಾಣಗಳನ್ನು ಅರ್ಪಿಸಿದ ನನ್ನ ಒಳ ಹೊರಗುಗಳಲ್ಲಿ ಜ್ಞಾನಾಗ್ನಿ ನಿರಂತರವಾಗಿ ವ್ಯಾಪಿಸಿಕೊಂಡು ಪ್ರಜ್ವಲಿಸುತ್ತಿದ್ದುದನ್ನು ನಾನು ಕಣ್ಣಾರೆ ಕಂಡೆ. ಅಷ್ಟೇ ಅಲ್ಲ, ಅವರಿಗೆ ಕುಂಡಲಿನಿ ಶಕ್ತಿ ಜಾಗೃತವಾಗಿ ತಲೆಯ ಕಡೆಗೆ ಏರುವಾಗ ಮೂಲಾಧಾರದಿಂದ ಹಿಡಿದು ಸಹಸ್ರಾರದವರೆಗಿನ ಪದ್ಮಗಳು ಊರ್ಧ್ವಮುಖವಾಗುತ್ತಾ ಪೂರ್ಣವಾಗಿ ಅರಳಿದವು. ಅವು ಒಂದೊಂದಾಗಿ ಅರಳಿದಾಗ ಸಾಧಕನಿಗೆ ಆಗುವ ಅನೇಕ ಅಪೂರ್ವ ಅನುಭವಗಳೆಲ್ಲ ಅವರಿಗೆ ಆದವು. ಅವರು ಈ ಅನುಭವಗಳ ಜೊತೆಯಲ್ಲಿ ಕುಂಡಲಿನಿ ಶಕ್ತಿ ಪ್ರವಹಿಸುವುದನ್ನು ಮತ್ತು ಪದ್ಮಗಳು ಅರಳುವುದನ್ನು ಕಣ್ಣಾರೆ ಕಂಡರು. ಜ್ಯೋತಿರ್ಮಯನಾದ ದಿವ್ಯ ಪುರುಷನೊಬ್ಬ ಸುಷುಮ್ನಾ ನಾಡಿಯ ಮಾರ್ಗವಾಗಿ ಮೇಲಕ್ಕೆ ಹೋಗುತ್ತಾ ಆ ಪದ್ಮಗಳನ್ನು ತನ್ನ ನಾಲಿಗೆಯಿಂದ ಸ್ಪರ್ಶಿಸಿ ಅರಳಿಸುತ್ತಿರುವುದನ್ನು ಅವರು ಕಂಡರು. ಒಮ್ಮೆ ಶ್ರೀರಾಮಕೃಷ್ಣರ ಪರಮ ಶಿಷ್ಯ ನರೇಂದ್ರ ಧ್ಯಾನಕ್ಕೆ ಕುಳಿತೊಡನೆ ಒಂದು ಬೃಹದಾಕಾರದ ಜ್ಯೋತಿರ್ಮಯವಾದ ಅದ್ಭುತ ತ್ರಿಕೋನವನ್ನು ದರ್ಶಿಸಿದನು. ಅಲ್ಲದೆ ಅದು ಜೀವಂತವಾಗಿರುವಂತೆ ಅವನಿಗೆ ಭಾಸವಾಯಿತು. ಇದೆಂಥ ದೃಶ್ಯ, ಇದರ ಅರ್ಥವೇನು ಎಂಬುದೊಂದು ಅವನಿಗೆ ತಿಳಿಯಲಿಲ್ಲ. ಒಂದು ದಿನ ಶ್ರೀರಾಮಕೃಷ್ಣರಿಗೆ ಈ ವಿಷಯವನ್ನು ತಿಳಿಸಿದಾಗ ಅವರೆಂದರು, ಭೇಷ್, ನಿನಗೆ ಬ್ರಹ್ಮಯೋನಿಯ ದರ್ಶನವಾಯಿತು. ಬಿಲ್ವ ವೃಕ್ಷದ ಬುಡದಲ್ಲಿ ಸಾಧನೆ ಮಾಡುತ್ತಿದ್ದಾಗ ನನಗೂ ಆ ದರ್ಶನವಾಗಿತ್ತು. ಅಷ್ಟಲ್ಲದೆ ಅದು ಕ್ಷಣ ಕ್ಷಣವೂ ಅಸಂಖ್ಯಾತ ಬ್ರಹ್ಮಾಂಡಗಳನ್ನು ಪ್ರಸವಿಸುತ್ತಿರುವುದನ್ನು ಕೂಡ ನಾನು ಕಂಡಿದ್ದೇನೆ. ಈ ತಂತ್ರ ಸಾಧನೆಯ ಅವಧಿಯಲ್ಲೇ ಶ್ರೀರಾಮಕೃಷ್ಣರು ಬ್ರಹ್ಮಾಂಡದಲ್ಲಿ ಎಲ್ಲೆಲ್ಲಿಯೂ ತಾನಾಗಿಯೇ ಉದ್ಭವಿಸುವ ಅನಾಹತ ಶಬ್ದವನ್ನು ಕೇಳಿದರು. ಈ ಸಾಧನೆಯ ಅಂತಿಮ ಭಾಗದಲ್ಲಿ ಅವರಿಗೆ ತಮ್ಮಲ್ಲಿ ಅನೇಕ ಅದ್ಭುತ ಶಕ್ತಿಗಳು ಅಡಗಿರುವ ಅನುಭವವಾಯಿತು. ಅಷ್ಟೇ ಅಲ್ಲ, ಅವರಿಗೆ ದ್ವಿಭುಜಗಳಿಂದ ಹಿಡಿದು ದಶಭುಜಗಳವರೆಗೆ ಇರುವ ಅನೇಕ ದೇವಿಯರ ದರ್ಶನವಾಯಿತು. ಆ ದೇವಿಯರಲ್ಲಿ ಕೆಲವರು ಅವರೊಂದಿಗೆ ಮಾತನಾಡಿದರು, ಸಾಧನೆಯ ಬಗ್ಗೆ ಸಲಹೆ ನೀಡಿದರು. ಇವುಗಳಲ್ಲದೆ ಅವರಿಗೆ ಭೈರವನೇ ಮೊದಲಾದ ಅನೇಕ ದೇವತೆಗಳ ಹಾಗೂ ಉನ್ನತ ಲೋಕವಾಸಿಗಳಾದ ವ್ಯಕ್ತಿಗಳ ದರ್ಶನವಾಗಿತ್ತು.
ಹಾಗೂ ಜಗನ್ಮಾತೆ ಎಲ್ಲ ಸ್ತ್ರೀ ಶರೀರದಲ್ಲಿ ಸಾಕ್ಷಾತ್ತಾಗಿ ನೆಲೆಸಿರುವುದನ್ನೂ ಅವರು ಕಂಡರು. ಹೀಗೆ ಅವರ ತಂತ್ರ ಸಾಧನೆಯ ದೈವೀ ಅನುಭವಗಳಿಗೆ ಕೊನೆ ಇಲ್ಲ ಎಂದು ನಾವು ಹೇಳಬಹುದು. ಶ್ರೀರಾಮಕೃಷ್ಣರಿಗೆ ವಾತ್ಸಲ್ಯ ಭಾವ ಸಾಧನೆಯ ಫಲವಾಗಿ ಬಾಲಕ ರಾಮನ ದರ್ಶನವಾಗಿತ್ತು. ಬಾಲಕ ರಾಮ ಲೀಲಾಮಯ ಪ್ರಭು ಅವರೊಂದಿಗೆ ಆಟವಾಡಿದ್ದ, ಮಾತನಾಡಿದ್ದ, ಓಡಾಡಿದ್ದ, ತಮಾಷೆ ಮಾಡಿದ್ದ, ಹಠ ಮಾಡಿದ್ದ. ಮಧುರ ಭಾವ ಸಾಧನೆಯ ಅಂತಿಮ ಹಂತದಲ್ಲಿ ಶ್ರೀರಾಮಕೃಷ್ಣರಿಗೆ ರಾಧೆಯ ದರ್ಶನವಾಯಿತು, ಶ್ರೀಕೃಷ್ಣನ ದರ್ಶನವಾಯಿತು. ಅಷ್ಟೇ ಅಲ್ಲ, ಒಂದು ಬಾರಿ ಅವರು ಮಧುರ ಭಾವದ ಆನಂದದಲ್ಲಿ ಮುಳುಗಿದ್ದ ಸಮಯದಲ್ಲಿ ಮತ್ತೊಂದು ಮಹತ್ವಪೂರ್ಣ ದರ್ಶನ ಅವರಿಗೆ ಆಯಿತು. ಒಂದು ದಿನ ಅವರು ವಿಷ್ಣು ದೇವಾಲಯದ ಮುಂದೆ ಕುಳಿತು ಪಂಡಿತರೊಬ್ಬರ ಭಾಗವತ ವಾಚನವನ್ನು ಆಲಿಸುತ್ತಿದ್ದರು. ಆಗ ಇದ್ದಕ್ಕಿದ್ದಂತೆ ಅವರಿಗೆ ಶ್ರೀಕೃಷ್ಣನ ಜ್ಯೋತಿರ್ಮಯ ರೂಪದ ದರ್ಶನವಾಯಿತು. ತಕ್ಷಣ ಅವರು ಭಾವ ಸಮಾಧಿಗೇರಿದರು. ಆ ಸ್ಥಿತಿಯಲ್ಲಿ ಅವರು ಶ್ರೀಕೃಷ್ಣನ ಪಾದಪದ್ಮಗಳಿಂದ ಹಗ್ಗದ ರೂಪದಲ್ಲಿ ಜ್ಯೋತಿಯೊಂದು ಹೊಮ್ಮಿ ಮೊದಲು ಭಾಗವತ ಗ್ರಂಥವನ್ನು, ಬಳಿಕ ತಮ್ಮ ಹೃದಯವನ್ನು ಸ್ಪರ್ಶಿಸಿ ಕೆಲಕಾಲ ಮೂರನ್ನೂ ಒಟ್ಟುಗೂಡಿಸಿದಂತೆ ಅನುಭವವಾಯಿತು. ಈ ದರ್ಶನದಿಂದ ಶ್ರೀರಾಮಕೃಷ್ಣರಿಗೆ ಭಾಗವತ, ಭಕ್ತ ಮತ್ತು ಭಗವಂತ ಈ ಮೂರೂ ಬೇರೆ ಬೇರೆ ವಸ್ತುಗಳಾಗಿ ಕಂಡರೂ ಅವು ಒಂದೇ ಪದಾರ್ಥ ಎಂದರೆ ಒಂದೇ ಸತ್ಯದ ಮೂರು ರೂಪಗಳು ಎಂಬ ದೃಢ ನಿಶ್ಚಯ ಬುದ್ಧಿ ಉದಿಸಿತು. ಶ್ರೀರಾಮಕೃಷ್ಣರು ಗುರು ತೋತಾಪುರಿಯ ಮಾರ್ಗದರ್ಶನದಲ್ಲಿ ಅದ್ವೈತ ಸಾಧನೆಯನ್ನು ಮಾಡುತ್ತಾರೆ. ಆ ಅದ್ವೈತ ಸಾಧನೆಯ ಅನುಭವ ವಾಕ್ಯ ಮನಗಳಿಗೆ ಅತೀತವಾದದ್ದು. ಶ್ರೀರಾಮಕೃಷ್ಣರು ಹೇಳುತ್ತಾರೆ, ತಾವು ಮನಸ್ಸನ್ನು ನಿರ್ವಿಕಲ್ಪಗೊಳಿಸಿ ಆತ್ಮಧ್ಯಾನದಲ್ಲಿ ತೊಡಗಲು ಪ್ರಯತ್ನಿಸಿದರು. ಆದರೆ ಜಗನ್ಮಾತೆಯ ಪವಿತ್ರ ಮೂರ್ತಿ ತಮ್ಮ ಮನಸ್ಸಿನಲ್ಲಿ ಅಡ್ಡವಾಗಿ ಬಂದಿತು. ತಕ್ಷಣವೇ ಅವರು ಜ್ಞಾನವನ್ನು ಒಂದು ಹರಿತವಾದ ಖಡ್ಗವೆಂಬಂತೆ ಭಾವಿಸಿ ಅದರಿಂದ ತಾಯ ಮೂರ್ತಿಯನ್ನು ಎರಡಾಗಿ ತುಂಡರಿಸಿಬಿಟ್ಟರು. ಆಗ ಮನಸ್ಸಿನಲ್ಲಿ ಇನ್ನಾವ ವಿಕಲ್ಪವೂ ಉಳಿಯಲಿಲ್ಲ. ಕೂಡಲೇ ಅವರ ಮನಸ್ಸು ಸಕಲ ನಾಮರೂಪಗಳ ಎಲ್ಲೆಯನ್ನು ಮೀರಿ ಮೇಲೇರುತ್ತಾ ಹೋಯಿತು. ಅವರು ನಿರ್ವಿಕಲ್ಪ ಸಮಾಧಿಯಲ್ಲಿ ಲೀನರಾದರು. ಪರಮಾನಂದದ ಆ ಸ್ಥಿತಿಯಲ್ಲಿ ಅವರ ಮನಸ್ಸು, ಇಂದ್ರಿಯಗಳು ನಿಶ್ಚೇಷ್ಟಿತವಾದುವು. ಶರೀರವು ಶವದಂತೆ ಚಲನರಹಿತವಾಯಿತು. ಸಮಸ್ತ ಬ್ರಹ್ಮಾಂಡವೇ ಅವರ ಕಣ್ಣೆದುರು ಉರುಳುರುಳಿ ಮಾಯವಾಯಿತು. ಆಕಾಶವೂ ಕರಗಿ ಕಣ್ಮರೆಯಾಯಿತು. ಹೀಗೆ ಜಡ ವಸ್ತುಗಳೆಲ್ಲ ಮಾಯವಾಗಿ ಕೇವಲ ಭಾವನೆಗಳಷ್ಟೇ ಉಳಿದುಕೊಂಡವು. ಅವು ಅವರ ಮನಸ್ಸಿನ ಹಿನ್ನೆಲೆಯಲ್ಲಿ ನೆರಳಿನಂತೆ ತೇಲಾಡಿದುವು. ಅಹಂ
ನಾನು ಎಂಬ ಪ್ರಜ್ಞೆಯೊಂದೇ ಕುಟುಕು ಜೀವದಿಂದ ಬದುಕಿತ್ತು. ಕೆಲ ಕ್ಷಣಗಳಲ್ಲಿ ಅದೂ ಮಾಯವಾಯಿತು. ಈಗ ಉಳಿದದ್ದು ಸದ್ವಸ್ತು ಒಂದೇ. ಅವರ ಜೀವಾತ್ಮವು ಪರಬ್ರಹ್ಮದಲ್ಲಿ ಲೀನವಾಯಿತು. ಶ್ರೀರಾಮಕೃಷ್ಣರು ಮಾತು, ಭಾವನೆ, ಅನುಭವಗಳಾಚೆ ಸಾಗಿ ಬ್ರಹ್ಮವನ್ನು ಸಾಕ್ಷಾತ್ಕರಿಸಿಕೊಂಡಿದ್ದರು. ಬ್ರಹ್ಮದಲ್ಲಿ ಒಂದಾಗಿದ್ದರು. ಈ ಸ್ಥಿತಿಯಲ್ಲಿ ಅವರು ನಿರಂತರ 3 ದಿನಗಳು ಇದ್ದರು. ತದನಂತರ ಬಾಹ್ಯ ಪ್ರಜ್ಞೆಗೆ ಮರಳಿದರು. ತರುವಾಯ ತಮ್ಮ ಅದ್ವೈತ ಗುರು ತೋತಾಪುರಿ ದಕ್ಷಿಣೇಶ್ವರದಿಂದ ಬೇರೆಡೆಗೆ ಹೋದ ಮೇಲೆ 6 ತಿಂಗಳು ನಿರಂತರವಾಗಿ ಅದ್ವೈತ ಅನುಭವದಲ್ಲಿ ತಲ್ಲೀನರಾಗಿ ಬಿಟ್ಟಿದ್ದರು ಅವರು. ಆ ಅಲೌಕಿಕ ಅನುಭವ ಅದು ಮಾತು ಮನಂಗಳ ತತ್ವದ ಅನುಭವ. ನಿರ್ವಿಕಲ್ಪ ಸಮಾಧಿಯಿಂದ 6 ತಿಂಗಳ ಬಳಿಕ ಅವರು ಹೊರಬರುವಾಗ ಒಂದು ಅಲೌಕಿಕ ಧ್ವನಿ ಅವರನ್ನು ಭಾವಮುಖದಲ್ಲಿರುವಂತೆ ಆಜ್ಞಾಪಿಸಿತು. ಇದೇ ರೀತಿಯ ಆಜ್ಞೆ ಅವರಿಗೆ ಹಿಂದೆ 2 ಬಾರಿ ದೊರಕಿತ್ತು. ಈ ಸಮಯದಲ್ಲಿ ಅವರ ಮನಸ್ಸು ನಿರಂತರವೂ ತುರಿಯ ಅದ್ವೈತ ತತ್ವದಲ್ಲಿ ಲೀನವಾಗಿತ್ತು. ಒಂದು ವೇಳೆ ಅದೇನಾದರೂ ಕೆಲ ಕಾಲದ ಮಟ್ಟಿಗೆ ಕೆಳಗಿಳಿದು ಬಂದರೂ ಕೂಡ ಇಂದ್ರಿಯಗಳ ಮಟ್ಟಕ್ಕೆ ಬರಲು ಸಾಧ್ಯವಿರಲಿಲ್ಲ. ಆಗ ಅದು ವಿರಾಟ್ ಸಗುಣ ಸಾಕಾರ ಬ್ರಹ್ಮದ ಅಂಶ ನಾನು ಅಥವಾ ಜಗನ್ಮಾತೆಯ ಅಂಶ ನಾನು ಎಂಬ ವಿಶಿಷ್ಟಾದ್ವೈತ ಸ್ಥಿತಿಯಲ್ಲಿರುತ್ತಿತ್ತು. ಆದ್ದರಿಂದ ಈಗ ಅವರಿಗೆ ಭಾವಮುಖದಲ್ಲಿರು ಎಂಬ ಅನುಭವವು ಅಥವಾ ಆದೇಶವು ಮತ್ತೊಬ್ಬ ವ್ಯಕ್ತಿ ನೀಡಿದ ಆದೇಶದಂತೆ ತೋರದೆ ಅದು ವಿರಾಟ್ ಬ್ರಹ್ಮದ ವಿರಾಟ್ ಮನಸ್ಸಿನಲ್ಲಿ ಮೂಡಿದ ಭಾವ ಎಂಬಂತೆ ಗೋಚರವಾಯಿತು. ಶ್ರೀರಾಮಕೃಷ್ಣರಿಗಾದ ಈ ಅನುಭವ ಭಾವಮುಖದಲ್ಲಿರು ಎಂಬ ಆದೇಶ ದೊರೆತ ಅನುಭವ ತುಂಬ ವಿಶಿಷ್ಟವಾದದ್ದು. ಅದು ಅವರ ಮುಂದಿನ ಜೀವನವನ್ನು ರೂಪಿಸಿದ ಅನುಭವ. ಶ್ರೀರಾಮಕೃಷ್ಣರು ಇಸ್ಲಾಂ ಮತ್ತು ಕ್ರೈಸ್ತ ಮಾರ್ಗಗಳ ಮೂಲಕವೂ ಸಾಧನೆಯನ್ನು ಮಾಡಿ ಅತ್ಯುನ್ನತ ಸಾಕ್ಷಾತ್ಕಾರವನ್ನು ಪಡೆದಿದ್ದರು. ಅದರಲ್ಲಿ ಕ್ರೈಸ್ತ ಧರ್ಮ ಸಾಧನೆಯ ಕುರಿತಂತೆ ಕೆಲವು ಅಂಶಗಳನ್ನು ನೋಡೋಣ. ಶ್ರೀರಾಮಕೃಷ್ಣರು ಒಂದು ದಿನ ಕಾಳಿ ದೇವಾಲಯದ ದಕ್ಷಿಣಕ್ಕಿರುವ ಯದು ಮಲ್ಲಿಕನೆಂಬ ಭಕ್ತನ ತೋಟದ ಮನೆಯಲ್ಲಿ ಒಂದು ಕೋಣೆಯಲ್ಲಿ ಒಬ್ಬರೇ ಕುಳಿತಿದ್ದರು. ಅಲ್ಲಿ ಗೋಡೆಯ ಮೇಲೆ ಹಲವು ಸುಂದರವಾದ ಪಟಗಳನ್ನು ತೂಗು ಹಾಕಲಾಗಿತ್ತು. ಮಾತೆ ಮೇರಿಯ ಮಡಿಲಲ್ಲಿ ಕುಳಿತಿರುವ ಬಾಲಕ್ರಿಸ್ತನ ಚಿತ್ರವೂ ಅವುಗಳಲ್ಲೊಂದು. ಶ್ರೀರಾಮಕೃಷ್ಣರ ದೃಷ್ಟಿ ಆ ಚಿತ್ರದ ಮೇಲೆ ಬಿದ್ದೊಡನೆ ಅಲ್ಲಿಯೇ ನೆಟ್ಟು ಸ್ಥಿರವಾಯಿತು. ಆ ನಯನ ಮನೋಹರ ಮೂರ್ತಿಯನ್ನೇ ದಿಟ್ಟಿಸಿ ನೋಡುತ್ತಾ ಅವರು ತನ್ಮಯರಾಗಿ ಕುಳಿತು ಬಿಟ್ಟರು. ಕ್ರಿಸ್ತನ ಅದ್ಭುತ ಜೀವನ ಕಥೆ ಅವರ ಮನಃಪಟಲದ ಮೇಲೆ
ಚಲನಚಿತ್ರದೋಪಾದಿಯಲ್ಲಿ ಸರಿದು ಹೋಗತೊಡಗಿತು. ಅವರು ಕ್ರಿಸ್ತನ ಆ ಚಿತ್ರವನ್ನೇ ಕಣ್ತುಂಬ ನೋಡುತ್ತಿದ್ದಾರೆ. ನೋಡುತ್ತಿದ್ದಂತೆ ಆ ಚಿತ್ರ ಜೀವ ತಳೆದು ಜ್ಯೋತಿರ್ಮಯವಾಯಿತು. ಮೇರಿಯ ಹಾಗೂ ಆ ದಿವ್ಯ ಶಿಶುವಿನ ಶರೀರದಿಂದ ಜ್ಯೋತಿ ಕಿರಣಗಳು ಹೊರಟು ತಮ್ಮನ್ನು ಪ್ರವೇಶಿಸುತ್ತಿರುವಂತೆ, ಜೊತೆಗೆ ತಮ್ಮ ಅಂತರಂಗದ ಭಾವಗಳೆಲ್ಲ ಆಮೂಲಾಗ್ರವಾಗಿ ಪರಿವರ್ತನೆಗೊಳ್ಳುತ್ತಿರುವಂತೆ ಅವರಿಗೆ ಅನುಭವವಾಯಿತು. ಈಗ ಅವರ ಕನಸು ಮನಸ್ಸುಗಳಲ್ಲೆಲ್ಲ ಬಾಲಕ್ರಿಸ್ತನೇ ತುಂಬಿದ್ದಾನೆ. ಆತನ ಕರುಣೆ, ಪ್ರೇಮ, ನಿಸ್ವಾರ್ಥತೆಗಳ ನೆನಪೇ ತುಂಬಿದೆ. ಅವರು ತಮ್ಮ ಕೋಣೆಗೆ ಹಿಂತಿರುಗಿದ ಮೇಲೂ ಆ ಭಾವ ಅವರಿಂದ ದೂರವಾಗಲಿಲ್ಲ. ಅವರು ಹಗಲಿರುಳು ಕ್ರಿಸ್ತ ಭಾವದಲ್ಲಿ ಮುಳುಗಿ ಹೋದರು. ಇಂತಹ ಸ್ಥಿತಿಯಲ್ಲಿರುವಾಗ ಅವರ ಅಂತಶ್ಚಕ್ಷುಷಿಗೆ ಹಲವಾರು ದೃಶ್ಯಗಳು ಗೋಚರವಾಗತೊಡಗಿದವು. ಇಗರ್ಜಿಗಳಲ್ಲಿ ಪಾದ್ರಿಗಳು ಕ್ರಿಸ್ತನ ಸಮ್ಮುಖದಲ್ಲಿ ವ್ಯಾಕುಲತೆಯಿಂದ ಪ್ರಾರ್ಥನೆ ಸಲ್ಲಿಸುತ್ತಿರುವುದು, ಆತನಿಗೆ ಧೂಪ ದೀಪಗಳನ್ನು ಅರ್ಪಿಸುತ್ತಿರುವುದು ಇತ್ಯಾದಿಗಳನ್ನೆಲ್ಲ ಅವರು ದರ್ಶಿಸಿದರು. ಅವರ ಪ್ರತಿಯೊಂದು ಚಲನವಲನ, ನಡೆ ನುಡಿಯಲ್ಲೂ ಕ್ರಿಸ್ತ ಭಾವ ಎದ್ದು ಕಾಣುತ್ತಿತ್ತು. ಮೂರನೆಯ ದಿನ ಸಂಜೆ ಶ್ರೀರಾಮಕೃಷ್ಣರು ಅದೇ ಭಾವದಲ್ಲಿ ತತ್ಪರರಾಗಿ ಪಂಚವಟಿಯಡಿಯಲ್ಲಿ ಮೆಲ್ಲನೆ ನಡೆದಾಡುತ್ತಿದ್ದಾರೆ. ಆಗ ಅವರು ಅದ್ಭುತ ದೃಶ್ಯವೊಂದನ್ನು ಕಂಡರು. ಒಬ್ಬ ಸುಂದರನಾದ ಗೌರವರ್ಣದ ದಿವ್ಯ ಪುರುಷ ನೆಟ್ಟ ದೃಷ್ಟಿಯಿಂದ ಅವರನ್ನೇ ನೋಡುತ್ತಾ ಮೆಲ್ಲನೆ ಅವರತ್ತ ನಡೆದು ಬರುತ್ತಿದ್ದಾನೆ. ಪರಮ ಪ್ರಶಾಂತಿಯನ್ನು ಸೂಸುವ ನಯನದ್ವಯ, ಅಪೂರ್ವ ಕಾಂತಿಯಿಂದ ಶೋಭಿಸುವ ಮುಖಮಂಡಲ. ಆತನದು ಸ್ವಲ್ಪ ಚಪ್ಪಟೆಯಾದ ಮೂಗು, ಆದರೆ ಅದರಿಂದ ಅವನ ಸೌಂದರ್ಯ ಸ್ವಲ್ಪವೂ ಕುಂದಿಲ್ಲ. ಅವನನ್ನು ನೋಡುತ್ತಲೇ ಶ್ರೀರಾಮಕೃಷ್ಣರಿಗೆ ಗೊತ್ತಾಯಿತು, ಇವನು ಭಾರತೀಯನಲ್ಲ, ಐರೋಪ್ಯ ಸಂಜಾತ. ಯಾರಿವನು? ಅಪೂರ್ವ ದೈವತ್ವವನ್ನು ಬಿಂಬಿಸುತ್ತಿರುವ ಈ ಮಹಾಪುರುಷ ಯಾರಿವನು? ಇವನೇ ಯೇಸುಕ್ರಿಸ್ತ, ದುಃಖ ಸಂಕಟಗಳಿಂದ ಜೀವಕೋಟಿಯನ್ನು ಪಾರುಗೈಯಲೆಂದು ತನ್ನ ಹೃದಯದ ರಕ್ತವನ್ನೇ ಬಸಿದು ಹರಿಸಿದವನು. ಪ್ರತಿಯಾಗಿ ಸಹ ಮಾನವರಿಂದ ಅಸಹನೀಯವಾದ ಪೀಡನೆಯನ್ನು ಪಡೆದರೂ ನಗುನಗುತ್ತ ಜೀವ ತೆತ್ತವನು. ಮಹಾಯೋಗಿ, ಭಗವಂತನ ಪ್ರಿಯ ಪುತ್ರ ಯೇಸುಕ್ರಿಸ್ತ. ಆತನನ್ನು ನೋಡುತ್ತಾ ಭಾವೋತ್ಕಟತೆಯಿಂದ ಮೂಕರಾಗಿ ಶ್ರೀರಾಮಕೃಷ್ಣರು ನಿಂತು ಬಿಟ್ಟರು. ಆಗ ಮೆಲ್ಲನೆ ಅವರ ಬಳಿಗೈದ ಆ ಪ್ರಶಾಂತ ಮೂರ್ತಿ ಅವರನ್ನು ಗಾಢವಾಗಿ ತಬ್ಬಿಕೊಂಡು ಅವರಲ್ಲಿಯೇ ಲೀನನಾಗಿ ಬಿಟ್ಟ. ಶ್ರೀರಾಮಕೃಷ್ಣರ ಮನಸ್ಸು ಉನ್ನತ ಸ್ತರಕ್ಕೇರಿ ವಿರಾಟ್ ಸ್ವರೂಪದ ಸಗುಣ ಬ್ರಹ್ಮದೊಂದಿಗೆ ಏಕೀಭವಿಸಿತು. ಹೀಗೆ ಶ್ರೀರಾಮಕೃಷ್ಣರಿಗೆ ಅಸಂಖ್ಯ ದೇವದೇವಿಯರ ದರ್ಶನಾನುಭವಗಳು, ಕ್ರಿಸ್ತನ ಮಹಮ್ಮದನ ದರ್ಶನ ಅಷ್ಟೇ ಅಲ್ಲ, ಚೈತನ್ಯ ಮಹಾಪ್ರಭುವಿನ ದರ್ಶನವೂ ಆಗಿತ್ತು. ಅಷ್ಟೇ ಅಲ್ಲ, ಬೇರೆ ಬೇರೆ ಸ್ಥಳ ಮಹಿಮೆಯನ್ನು ಕುರಿತಂತೆ, ಕ್ಷೇತ್ರ ಮಹಿಮೆಯನ್ನು ಕುರಿತಂತೆ, ಅದರಲ್ಲೂ ಅವರು ವಾರಾಣಸಿ ಮತ್ತು ಬೃಂದಾವನಕ್ಕೆ ಹೋದಾಗ
ಅಲ್ಲಿನ ಸ್ಥಳ ಮಹಿಮೆಯನ್ನು ಕುರಿತಂತೆ, ಅಲ್ಲಿನ ಆಧ್ಯಾತ್ಮಿಕ ಘನೀಭೂತ ಸತ್ವವನ್ನು ಕುರಿತಂತೆ ಅನೇಕ ಅಲೌಕಿಕ ಆಧ್ಯಾತ್ಮಿಕ ಅನುಭವಗಳೂ ಆಗಿದ್ದವು. ಅವುಗಳಲ್ಲಿ ಒಂದನ್ನು ನೋಡಿ ಈ ಅದ್ಭುತ ಅಧ್ಯಾಯವನ್ನು ನಾವು ಮುಕ್ತಾಯ ಮಾಡೋಣ. ಶ್ರೀರಾಮಕೃಷ್ಣರು ವಾರಾಣಸಿಯಲ್ಲಿದ್ದಾಗ ಅವರಿಗೆ ಒಂದು ಅದ್ಭುತ ದರ್ಶನವಾಗುತ್ತದೆ. ಅವರು ಕಾಶಿಯಲ್ಲಿರುವ ಮಣಿಕರ್ಣಿಕಾ ತೀರ್ಥ, ದಶಾಶ್ವಮೇಧ ತೀರ್ಥ ಇತ್ಯಾದಿ ಪ್ರಸಿದ್ಧ ಪಂಚತೀರ್ಥಗಳನ್ನು ದರ್ಶಿಸಲು ಗಂಗಾ ನದಿಯ ಮೇಲೆ ದೋಣಿಯ ಮೂಲಕ ಹೋಗುತ್ತಿದ್ದರು. ಮಣಿಕರ್ಣಿಕೆಯ ಪಕ್ಕದಲ್ಲೇ ಕಾಶಿಯ ಪ್ರಮುಖ ಸ್ಮಶಾನ ಭೂಮಿ. ದೋಣಿ ಆ ಸ್ಥಳಕ್ಕೆ ಬಂದಾಗ ಅಲ್ಲಿ ಹಲವಾರು ಶವಗಳನ್ನು ಸುಡುತ್ತಿದ್ದುದು ಕಾಣಿಸುತ್ತಿತ್ತು. ಅವುಗಳಿಂದ ದಟ್ಟ ಹೊಗೆ ಹೊಮ್ಮುತ್ತಿತ್ತು. ಭಾವಮಯರಾಗಿದ್ದ ಶ್ರೀರಾಮಕೃಷ್ಣರು ಅರೆಬಿರಿದ ನೇತ್ರಗಳಿಂದ ಅತ್ತಲೇ ನೋಡುತ್ತಾ ದೋಣಿಯಲ್ಲಿ ಶಾಂತವಾಗಿ ಕುಳಿತಿದ್ದರು. ಆದರೆ ಇದ್ದಕ್ಕಿದ್ದಂತೆ ರೋಮಾಂಚಿತರಾಗಿ ಎದ್ದು ನಿಂತರು. ಅದ್ಭುತವೇನನ್ನೋ ಕಂಡು ದೋಣಿಯ ತುದಿಗೆ ಓಡಿದರು. ದೋಣಿಯ ಅಂಚಿನಲ್ಲಿ ನಿಂತು ಸಮಾಧಿಸ್ಥರಾಗಿ ಬಿಟ್ಟರು. ಅವರ ಮುಖಮಂಡಲದಲ್ಲಿ ಅಲೌಕಿಕ ಮಂದಹಾಸವೊಂದು ಲಾಸ್ಯವಾಡುತ್ತಿತ್ತು. ದಿವ್ಯ ಜ್ಯೋತಿಯೊಂದು ಪ್ರಕಾಶಿಸುತ್ತಿತ್ತು. ಶ್ರೀರಾಮಕೃಷ್ಣರು ಅನಂತರ ಮಥುರನೇ ಮೊದಲಾದವರಿಗೆ ಆ ಸಂದರ್ಭದಲ್ಲಿ ತಮಗಾದ ಆ ದಿವ್ಯಾದ್ಭುತ ದರ್ಶನವನ್ನು ಕುರಿತು ಬಣ್ಣಿಸುತ್ತಾರೆ. ಆ ಮಣಿಕರ್ಣಿಕೆಯ ಸ್ಮಶಾನದಲ್ಲಿ ಒಬ್ಬ ದಿವ್ಯ ಭವ್ಯ ಪುರುಷ, ಕಂದು ಬಣ್ಣದ ಜಟೆ, ದೀರ್ಘಾಕಾರದ ಶ್ವೇತ ಶರೀರ. ಆತ ತನ್ನ ಗಂಭೀರ ನಡೆಯಿಂದ ಪ್ರತಿಯೊಂದು ಚಿತೆಯ ಬಳಿಗೆ ಬಂದು ಅಲ್ಲಿ ಮಲಗಿದ್ದ ಮೃತನನ್ನು ಪ್ರಯತ್ನಪೂರ್ವಕವಾಗಿ ಎಬ್ಬಿಸಿ ಕಿವಿಯಲ್ಲಿ ಪವಿತ್ರವಾದ ಬ್ರಹ್ಮ ಮಂತ್ರವನ್ನು ಉಚ್ಚರಿಸುತ್ತಿದ್ದ. ಆತನ ಜೊತೆಗೆ ಸರ್ವಶಕ್ತಿ ಸಮನ್ವಿತೆಯಾದ ಜಗದಂಬೆ, ಅವಳು ಮಹಾಕಾಳಿಯ ರೂಪದಿಂದ ಜೀವಾತ್ಮನ ಮತ್ತೊಂದು ಪಕ್ಕದಲ್ಲಿ ಚಿತೆಯ ಮೇಲೆ ಕುಳಿತು ಆತನ ಸ್ಥೂಲ ಸೂಕ್ಷ್ಮ ಕಾರಣ ಶರೀರಗಳಲ್ಲಿ ಅಂತರ್ಗತವಾದ ಜನ್ಮಾಂತರಗಳ ಸಂಸ್ಕಾರಗಳ ಬಂಧನದಿಂದ ಆತನನ್ನು ಮುಕ್ತನನ್ನಾಗಿಸುತ್ತಿದ್ದಳು ಮತ್ತು ಮೋಕ್ಷದ್ವಾರವನ್ನು ಸ್ವಹಸ್ತದಿಂದಲೇ ತೆರೆದು ಅಖಂಡ ಸಚ್ಚಿದಾನಂದದಲ್ಲಿ ಸೇರಿಕೊಳ್ಳುವಂತೆ ಮಾಡುತ್ತಿದ್ದಳು. ಈ ರೀತಿಯಾಗಿ ಹಲವು ಯುಗಗಳ ಯೋಗದಿಂದ ತಪಸ್ಸಿನಿಂದ ಮಾತ್ರವೇ ಸಿದ್ಧಿಸಬಹುದಾದ ಅದ್ವೈತಾನುಭವದ ಅಮಿತಾನಂದವನ್ನು ಕಾಶಿ ವಿಶ್ವನಾಥನು ಆ ಜೀವಿಗೆ ಕೃಪಾ ಮಾತ್ರದಿಂದ ಅನುಗ್ರಹಿಸಿ ಆತನನ್ನು ಕೃತಾರ್ಥನನ್ನಾಗಿ ಮಾಡುತ್ತಿದ್ದ. ಶ್ರೀರಾಮಕೃಷ್ಣರು ಹೇಳುತ್ತಾರೆ, ಈ ದೃಶ್ಯವನ್ನು ನಾನು ಸಾಕ್ಷಾತ್ತಾಗಿ ಕಂಡೆ. ಹೀಗೆ ಶ್ರೀರಾಮಕೃಷ್ಣರ ದರ್ಶನಗಳು ಒಂದಕ್ಕಿಂತ ಒಂದು ಅದ್ಭುತ, ಪರಮಾದ್ಭುತ. ಅವುಗಳ ಚಿಂತನೆ, ಅವುಗಳನ್ನು ನಾವು ಬಗೆಗಣ್ಣಿನಿಂದ ನೋಡುವ ಪ್ರಯತ್ನ ಮಾಡುವುದು ಇದೆಯಲ್ಲ, ಅದು ನಮ್ಮನ್ನು ಸಾಧನೆಯ ಪಥದಲ್ಲಿ ಮುನ್ನಡೆಸುತ್ತದೆ. ಶ್ರೀರಾಮಕೃಷ್ಣರ ಪದತಲದಲ್ಲಿ ಅನಂತ ಕೋಟಿ ಪ್ರಣಾಮಗಳೊಂದಿಗೆ ಅವರ
ಆಶೀರ್ವಾದ ಶ್ರೀರಕ್ಷೆಗಾಗಿ ಪ್ರಾರ್ಥನೆಯನ್ನು ಮಾಡೋಣ. ನಮಸ್ಕಾರ.